ಸಾರಿ ಮುಂದುವರಿಸ್ತಾ ಇದ್ದೀನಿ. ಅವನ ಸ್ನೇಹಿತ ಅಂದ್ಕೊಂಡು ನೀವು ಅವನು ಕರೆದು ಬುದ್ಧಿ ಹೇಳೋದು ಬಿಟ್ಕೊಂಡು ಏನಪ್ಪ ರೆಂಟ್ ಕೊಟ್ಟು ನೀನು ಇದು ಮಾಡೋ ನನಗೆ ಸಪೋರ್ಟ್ ಮಾಡಿದಲ್ಲ ಸ್ವಾಮಿ, ನಿಮ್ಗೆ ಯಾರು IAS ಅಂತ ನಿಮಗೆ IPS ಆಫೀಸರ್ ಮಾಡಿದಾರೋ ಆ ದೇವರೇ ಬಲ್ಲ. ಸೊ ಒಂದು ಬಿಸ್ನೆಸ್ಸಲ್ಲಿ ಒಂದು ಹೆಣ್ಣಿನ ಪಾತ್ರ, ಒಂದು ಹೆಂಡತಿಯ ಪಾತ್ರ ಅತಿ ಮುಖ್ಯವಾಗತ್ತೆ. ಮಕ್ಕಳ ಪಾತ್ರ ಅಷ್ಟೇ ಮುಖ್ಯವಾಗತ್ತೆ. ಮಕ್ಕಳ ಪಾತ್ರನೂ ಅಷ್ಟೇ ಮುಖ್ಯವಾಗತ್ತೆ. ಮಕ್ಕಳು, ಹೆಂಡತಿ ನಿಮ್ಮನ್ನು ಕೇಳಿದರೆ ಎಲ್ಲಿಂದ ಬಂತು ಈ ಅನ್ಯಾಯ ದುಡ್ಡು ಅಂತ ಹೇಳಿದರೆ ಸ್ವಲ್ಪ ಅನ್ಯಾಯ ಕಮ್ಮಿ ಆಗತ್ತೆ, ನ್ಯಾಯ ಉಳಿತದೆ. ಒಬ್ಬ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಶ್ರೀನಿವಾಸ ಮೂರ್ತಿಯವರೇ ನಿಮ್ಮ ಮಗಳನ್ನು ಯಾವುದೋ ಒಬ್ಬ ಉತ್ತಮವಾದಂಥ ನಿರ್ದೇಶಕರಿಗೆ ಕೊಟ್ಟು ಮದುವೆ ಮಾಡ್ತೀರ, ಒಳ್ಳೆಯದು, ಹೆಣ್ಮಗಳು ಜೀವನ ಚೆನ್ನಾಗಿರಲಿ. ಹಾಗೆ ನಮಗಿರುತ್ತೆ ಅಂತ ಅನ್ನಿಸಲ್ವ ನಿಮಗೆ? ನಾನು ಆ ನಿರ್ದೇಶಕರನ್ನು ಕೇಳಬೇಕಾಗಿತ್ತು. ಆನಂದ್ ಅಂತ ಇರಬೇಕು ಅವ್ರ ಹೆಸರು. ಪುನೀತ್ ರಾಜ್ಕುಮಾರ್ ಅವರ ಸುಮಾರು ಹಿಟ್ ಫಿಲ್ಮ್ ಕೊಟ್ಟಿದ್ದೀರಾ ನೀವು ಸಹ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಿಚಾರಿಸಿ ಸ್ವಾಮಿ. ನಿಮ್ಮ ಮಾವ ಹೇಗೆ, ಯಾರಿಗೆ ಟೊಪ್ಪಿ ಹಾಕಿದ್ದಾರೆ, ಯಾರಿಗೆ ಮಕ್ಮಲ್ ಟೊಪ್ಪಿ ಹಾಕಿದ್ದಾರೆ, ಏನು ನಡೀತಾ ಇದೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ ವಿಚಾರಿಸ್ಕೊಳ್ಳೋದು ಒಳ್ಳೆಯದು. ನೀವು ಸಮಾಜಕ್ಕೆ ಏನು ಫಿಲ್ಮ್ ಮೂಲಕ ಏನು ಕೊಡ್ತೀರಾ, ಏನು ಮೆಸೇಜ್ ಕೊಡ್ತೀರಾ ನೀವು? ಬನ್ನಿ, ನನ್ನ ಹತ್ರ ಬನ್ನಿ, ಕೂತು ಮಾತಾಡಿ. ನನ್ನ ಸ್ಟೋರಿ ಹೇಳ್ತೀನಿ ನಿಮಗೆ. ಪುನೀತ್ ರಾಜ್ಕುಮಾರ್ ಜೊತೆ ಹಾಕ್ಕೊಂಡು ಇನ್ನೊಂದು ಸೂಪರ್ ಡೂಪರ್ ಹಿಟ್ ಮೂವಿ ಮಾಡ್ಬೋದು. ದಯವಿಟ್ಟು ನನ್ನನ್ನು ಭೇಟಿಯಾಗಿ ನಿಮಗೆ ಅತ್ಯುತ್ತಮವಾದ ಒಂದು ಹೇಳ್ತೀನಿ ಕತೆ ಅಲ್ಲ ಇದು, ಸ್ಟೋರಿ ಅಲ್ಲ. ಇಟ್ಸ್ ನಾಟ್ ಎ ಸ್ಟೋರಿ, ಟ್ರೂ ಸ್ಟೋರಿ. ಲೈಫಲ್ಲಿ ಟ್ರೂ ಸ್ಟೋರಿ. ಓಕೆ, ಶ್ರೀನಿವಾಸ್ ಅವರೇ, ನಿಮ್ಮ ಜೇಬಲ್ಲಿ IAS ಆಫೀಸರು IPS ಆಫೀಸರ್ ಇರ್ಬೋದು. ನೀವು ಹೇಳ್ತಾ ಇರ್ತೀರ ನನ್ನ ಜೇಬಲ್ಲಿ IPS ಆಫೀಸರ್ ಇದ್ದಾರೆ, IAS ಆಫೀಸರ್ ಇದ್ದಾರೆ. ಯಾವ IPS ಆಫೀಸರು IAS ಆಫೀಸರು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಬೆಡ್ಡಲ್ಲಿ ನೀವು ಇಲ್ಲಿ ಬಂದು ಬಿದ್ದರೆ ಏನು ಮಾಡೋಕ್ಕಾಗಲ್ಲ. ಯಾವ IPS ಆಫೀಸರು ಏನು ಮಾಡಲ್ಲ, ಯಾವ IAS ಆಫೀಸರು ಏನು ಮಾಡಲ್ಲ, ಯಾವ ರಾಜಕಾರಣಿಗಳು ನಿಮಗೇನು ಮಾಡಲ್ಲ. ನೋಡೋಣ ಅದು ಎಷ್ಟು ರಾಜಕಾರಣಿಗಳನ್ನ ಹಿಡ್ಕೊಂಡು ಅವರ PA ಹಿಡ್ಕೊಂಡು ನೀವು ಏನು ಮಾಡ್ತೀರಾ ಮಾಡೋಣ. ನಿಮ್ಮ ಹತ್ರ ಏನು ಮಾಡೋಕ್ಕಾಗತ್ತೆ ಮಾಡಿ. ಎಷ್ಟು ದಿನ ರೆಂಟ್ ಕೊಡದೆ ನೀವು ಅದರಲ್ಲಿ ಇರ್ತೀರಾ, ಇರಿ, ನೋ ಪ್ರಾಬ್ಲಮ್. ಆದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಈ ವಿಷಯ ಗೊತ್ತಾಗಲಿ. ನನ್ನ ಅಪ್ಪ ಎಲ್ಲಿಂದ ದುಡ್ಡು ತರ್ತಾ ಇದ್ದಾನೆ, ಯಾರು ತಲೆ ಒಡೆದು ದುಡ್ಡು ತರ್ತಾ ಇದ್ದಾನೆ, ನಿಮ್ಮ ಅಳಿಯಂದಿರಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಈ ಪ್ರಪಂಚಕ್ಕೆ ಗೊತ್ತಾಗಲಿ ನಿಮ್ಮ ದುಡಿತದ ವರ್ಮ. ನೀವೊಂದು ನಿಮ್ಮ ಜೊತೆ ಇನ್ನು ಯಾರಾದರೂ ಬಿಸ್ನೆಸ್ ಮಾಡೋರು ಒಂದು 100 ಸಲ ಆಲೋಚನೆ ಮಾಡಲಿ. ಯಾಕಂದರೆ ಪಾಪ ಅವನು ಕಷ್ಟಪಟ್ಟು ಹೋಟೆಲ್ ಕಟ್ಟಿರ್ತಾನೆ, ಒಳ್ಳೆ ಹೋಟೆಲ್ ನಡೆಸ್ಕೊಂಡು ಹೋಗೋನು ಬರ್ತಾನಂತ ನಿಮ್ಮಂಥವ್ರಿಗೆ ಕೊಟ್ಬಿಡ್ತಾರೆ. ನೀವು ನಯಸ್ಸಾಗಿ ಬರ್ತೀರಾ, ಚೆನ್ನಾಗಿ 2-3 ತಿಂಗಳು ರೆಂಟ್ ಕೊಡ್ತೀರಾ, ಆಮೇಲೆ ಕೋರ್ಟಿಗೆ ಹಾಕ್ತೀರಾ. ನಮ್ಮ ನ್ಯಾಯಾಲಯವೋ ದೇವರೇ ಗತಿ, ಕಣ್ಣು ಕಟ್ಟಿದ ನ್ಯಾಯಾಲಯ. ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇನ್ನೂ 5 ವರ್ಷದಿಂದ ಒದ್ದಾಡ್ತಾ ಇದೆ ಕೋರ್ಟಲ್ಲಿ. ಕೋರ್ಟ್ ವಿಚಾರ ಮಾತಾಡೋದು ಬೇಡ ಅಲ್ಲ. ನಂಗೆ ಕಂಟೆಂಪ್ಟ್ ಕೋರ್ಟ್ ಅದ್ರ ಬಗ್ಗೆ ನನಗೇನು ಹೆದರಿಕೆ ಇಲ್ಲ. ಸೊ ಐ ಆಮ್ ನಾಟ್ ಬಾದರ್ಡ್. ಬಟ್ ಅಲ್ಲಿ ಪ್ರಸ್ತುತ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ನ್ಯಾಯಯುತವಾಗಿ ಹೇಗೆ ಬಿಸ್ನೆಸ್ ಮಾಡಲಿಕ್ಕೆ ಹೆಂಡತಿ ಮಕ್ಕಳು ಎಷ್ಟು ಹೆಲ್ಪ್ ಮಾಡಬೇಕು, ಎಷ್ಟು ಅವರ ಪಾತ್ರ ಎಷ್ಟು ಅಂತ ತುಂಬ ದೊಡ್ಡದಿದೆ. ನಮ್ಮಲ್ಲಂತೂ ನಮಗೆ ಇಷ್ಟೊತ್ತಿಗೆ ನಾವು ಮಾಡಿದರೆ ನಾನು ಒಂದೇ ಡೈವರ್ಸ್ ಆಗಿರ್ತಿದ್ದೆ, ಇಲ್ಲ ಮನೆ ಬಿಟ್ಟು ನನ್ನ ಸಂಸಾರ, ನನ್ನ ಫ್ಯಾಮಿಲಿ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾಯಿದ್ರು. ನಾನು ನನ್ನ ಇನ್ವೆಸ್ಟರಿಗೆ ಹಣ ವಾಪಸ್ ಕೊಡಲಿಕ್ಕೆ ತುಂಬ ಕಾರಣರಾದವರು ನಮ್ಮ ಮನೆಯವರೇ ಕೊಡೋಕ್ಕಂತ. ಯಾಕಂದ್ರೆ ನಾನು ಹೇಳೋದು ಬಿಸ್ನೆಸ್ ಯಾಕದು, ಬಿಸ್ನೆಸ್ಸಲ್ಲಿ ಏನು ಬಂತು ಲಾಸ್ ಅದನ್ನಿಲ್ಲ, ನಿನ್ನ ಆಸ್ತಿ ಮಾರಿ ಆದರೂ ಕೊಡು. ನಾನು ಕೊಟ್ಟಿದ್ದೆ, ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ನಾವು ರೆಡಿ ಇದ್ದೀವಿ. ಬಿಸ್ನೆಸ್ ಅದು ನನ್ನ ದಟ್ ಈಸ್ ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಟು ಪೇ ದೆಮ್ ಬ್ಯಾಕ್.
ದಟ್ಸ್ ಮೈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಟು ಪೇ ದೆಮ್ ಬ್ಯಾಕ್. HSN ಶ್ರೀನಿವಾಸ ಮೂರ್ತಿಯವರೇ ಹಾಗೂ ಮುರಳೀಧರ ಅರಸವರೇ, ನನ್ನನ್ನು ತುಳಿಯಲು ತುಂಬ ಟ್ರೈ ಮಾಡಿದ್ರಿ, ನಿಮ್ಮ ಹತ್ರ ಆಗಲಿಲ್ಲ. ನಿಮ್ಮ ಎಲ್ಲ ಇನ್ಫ್ಲುಯೆನ್ಸ್ಗಳು, ನಿಮ್ಮ IAS ಆಫೀಸರ್ಗಳು, ನನಗೆ ತಿಳಿದ IAS ಆಫೀಸರನ್ನು ನೀವು ನಿಮ್ಮ ಜಾತಿ ಬಲದಲ್ಲಿ ಅವರನ್ನು ಒಲಿಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿ ನನಗೆ ಅವರಿಗಿದ್ದ ಬಾಂಧವ್ಯನ ಹಾಳು ಮಾಡಿದ್ದೀರಾ. ತೊಂದರೆ ಇಲ್ಲ, ಅದು ಅವರು ಅನುಭವಿಸ್ತಾರೆ. ಆದರೆ ಅದೇ IAS ಆಫೀಸರದ ಸ್ನೇಹಿತರು ನನಗೆ ಆಸರೆ ಆಗಿ ನಿಂತರು, ನನ್ನ ಕಷ್ಟದಿಂದ ಮೇಲೆತ್ತಿದ್ರು, ನನಗೆ ಧೈರ್ಯ ಕೊಟ್ಟರು, ಹೋರಾಟಕ್ಕೆ ಒಂದು ರೂಪ ಕೊಟ್ಟರು. ಅದೇ IAS ಆಫೀಸರ್, IAS ಆಫೀಸರ ಆತ್ಮೀಯ ಗೆಳೆಯ. ಅವ್ರ ಹೆಸರು ಹೇಳೋದು ಬೇಡ, ಇಲ್ಲಿ ಪ್ರಶಸ್ತ ಇಲ್ಲ, ಬೇಕಾಗಿಲ್ಲ, ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಈಗಲೂ ನನ್ನನ್ನು ವಿಚಾರಿಸ್ಕೊಳ್ತಾ ಇದ್ದಾರೆ, ಏನಾದರೂ ಬೇಕಾದರೆ ಹೇಳು ಮಗ, ನಾನಿದ್ದೀನಿ, ಹೆದರಬೇಡ, ಇಂಥವರಿಗೆ ಪಾಠ ಕಲಿಸ್ಬೇಕು, ನೀನು ಮೋಹನ್ ಥರ ಮಾಡ್ಕೋಬೇಡ. ಮುರಳೀಧರ ಸರಿ, ನೀವು ಮೋಹನಿಗೆ ಎಷ್ಟು ಪ್ರಾಬ್ಲಮ್ ಮಾಡಿದ್ರಂತ ನನಗೆ ಗೊತ್ತು. ಕಪಾಲಿ ಮೋಹನ್ ಥರ ನಾನು ಹೇಳಿ ಅಲ್ಲ, ಐ ಆಮ್ ಎ ಫೈಟರ್. ಆದರೆ ಒಂದು ಸಮಾಜಕ್ಕೆ ಒಂದು ಹೇಳಬೇಕಾಗತ್ತೆ, ಅದರಲ್ಲೂ ಹೆಣ್ಮಕ್ಳಿಗೆ ಹೇಳಬೇಕಾಗತ್ತೆ, ದಯವಿಟ್ಟು ನಿಮ್ಮ ಮಗನ್ನ, ನಿಮ್ಮ ಗಂಡನ್ನು ಸರಿದಾರಿ ತರೋ ಕೆಲಸ ನಿಮ್ಮದು. ನೀವು ಸರಿ ಇದ್ದರೆ ಸಮಾಜ ಸರಿ ಇರುತ್ತೆ, ನೀವು ಸರಿ ಇದ್ದರೆ ಸಮಾಜ ಸರಿ ಇರುತ್ತೆ, ಅಪರಾಧ ಕಮ್ಮಿ ಆಗುತ್ತೆ. ನಿಮ್ಮ ಗಂಡ, ನಿಮ್ಮ ಮಗ ಏನು ಮಾಡ್ತಾನಂತ ನೀವು ಒಂದು ಕಣ್ಣು ಇಟ್ಟಿಡಿ. ಬಿಸ್ನೆಸ್ ಮಾಡ್ತಾಯಿದ್ದಾನ, ಮಾಡಿದೆ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದಾನ ನೋಡಿ, ತಪ್ಪು ದಾರಿಗೆ ಅವನನ್ನು ಎಳಿಬಿಡಿ. ಅವನು ಪ್ರೇರೇಪಣೆ ಮಾಡೋದೇ ನೀವು. ಅವರ ಎಲ್ಲ ಕ್ರೈಮ್ಗಳಲ್ಲಿ ಜಾಸ್ತಿ ಪಾಲು ನಿಮ್ಮದಿರುತ್ತೆ, ಹೆಂಡತಿ ಮಕ್ಕಳದಿರುತ್ತೆ. ನಾನು ಎದೆತಟ್ಟಿ ಹೇಳುತ್ತೀನಿ, ನೀವು ಸರಿಯಾಗಿದ್ದರೆ ಅವನು ಅಷ್ಟು ದುರಾಚರಣೆಯಲ್ಲಿ, ಅಷ್ಟು ರಾಕ್ಷಸತ್ವದಲ್ಲಿ ಮಾಡೋಕ್ಕೆ ಆಸ್ಪದ ಇಲ್ಲ. ಮಗಳ ಮಾತು ಯಾರು ಕೇಳಲ್ಲ, ಅಮ್ಮನ ಹೆಂಡತಿ ಮಾತು ಯಾರು ಕೇಳಲ್ಲ? ಕೇಳ್ತಾರೆ, ನಾವು ಕೇಳ್ತೀವಿ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಇರಬೇಕಮ್ಮ. ಬರೀ ಚಿನ್ನ ಬಣ್ಣ ಆಭರಣ ಹಾಕ್ಕೊಂಡು ಮೆರೆಯೋದಲ್ಲ. ಒಂದು ಸಂಸಾರವನ್ನು ಹೇಗೆ ಚೆನ್ನಾಗಿ ಉತ್ತಮವಾದ ಸಮಾಜವನ್ನು ಹೇಗೆ ಕಟ್ಟಬೇಕು, ಅದು ನಿಮ್ಮ ಕೊಡುಗೆ ತುಂಬ ದೊಡ್ಡದು, ತುಂಬಾ ದೊಡ್ಡದು. ನಮ್ಮ ಈಗಳಿನ ಸಮಾಜ ಹಾಳಾಗಿದ್ದ ಕಾರಣವೇ ಇವರು ಶೋಕಿಗೆ ಬೇಕಲ್ಲ, ಚಿನ್ನಕ್ಕೆ ಬೇಕು, ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡಬೇಕು. ನಿಮ್ಮ ಆಸೆಗೆ ಇನ್ನೊಬ್ಬರ ಹೊಟ್ಟೆ ಹೊಡೆದು ನಿಮ್ಮ ಆಸೆ ಪೂರೈಸಬೇಕಮ್ಮ. ನಿಮ್ಮ ಮಗಳು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಿಬಿಡಬೇಕು, ಅವಳು ಇನ್ನು ಅವನ ಲೀಸಿಗೆ ಕೊಟ್ಟವನು ಹೆಂಡತಿ ಮಕ್ಕಳು ಬೀದಿಯಲ್ಲಿ ಮಲಗಬೇಕು. ಆಹಾ, ಏನು ಸಾಮಾಜಿಕ ನ್ಯಾಯ, ಎಷ್ಟು ಚೆನ್ನಾಗಿದೆ. ಒಂದು ಪ್ರಾಸ್ಟಿಟ್ಯೂಟು ತನ್ನ ದೇಹನ ಮಾರಿ ಅವಳು ಬದುಕೊಳ್ತಾಳೆ. ಒಂದು ಪ್ರಾಸ್ಟಿಟ್ಯೂಟ್ ದೇಹವನ್ನು ಮಾರಿ ಬದುಕೊಳ್ತಾಳೆ. ಅವಳಿಗಿಂತ ಚೀಪ್ ಅದಲ್ರಿ ನೀವಿಬ್ಬರು, ಅವರೇ ಬೆಟ್ರು. ನಿಮ್ಮ ಮನೆಯವರಿಗೆ ನಾಚಿಕೆ ಆಗಲ್ವ? ನಿಮಗೆ ಮಾನ ಮರ್ಯಾದೆ ಇಲ್ಲ. ಇನ್ನೊಬ್ಬರ ಎಂಜಿಲ್ ಕಾಸನ್ನು ಊಟ ಮಾಡಿಕೊಂಡು ಆರಾಮಾಗಿ ಮಲಗ್ತಿರಲ್ಲ. ಏನು ಹೇಳಬೇಕು ಇದಕ್ಕೆ? ಸುಳ್ಳು ಕೇಸ್ ಹಾಕಿದ್ದೀರಿ, ನಡೀತದೆ. ಯಾವ ಕೇಸು? ಸತ್ಯಮೇವ ಜಯತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸತ್ಯಮೇವ ಜಯತೆ. ನಿಮ್ಮ ಹತ್ರ ದುಡ್ಡಿರ್ಬೋದು, ನನ್ನ ಹತ್ರ ಜನ ಇದ್ದಾರೆ, ನನ್ನ ಹಿಂದೆ ನನ್ನ ಸ್ನೇಹಿತರಿದ್ದಾರೆ, ನನ್ನ ಕುಟುಂಬ ಇದೆ. ಎದ್ದು ನಿಂತಿದ್ದೀನಿ. ಹಾಸ್ಪಿಟ್ಲಿಗೆ ಬಂದರೂ ನಾನು ಎದ್ದು ನಿಂತಿದ್ದೀನಿ. ಕೋವಿಡಿಂದ ನಾನು ಹೊರಗಡೆ ಬಂದಿದ್ದೀನಿ. ನೀವು ಬಂದರೆ ಬರ್ತೀರಾ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಪಾಪಿ ಚಿರಾಯು, ಪಾಪಿಗೇನಾಗಲ್ಲ, ಪಾಪಿಗಳಿಗೇನೂ ಆಗಲ್ಲ. ಆದರೆ ನನಗೊಂದು ಆಶ್ಚರ್ಯ ಏನಂದರೆ, ಹಿರಿಯೂರಲ್ಲಿ ನಿಮಗೆ ಒಬ್ಬರು ಸೀನಿಯರ್ಸ್ ಅವರಿಗೆ ಹೋಟ್ಲ್ ಕೊಟ್ಟರು, ಭಾರಿ ಖುಷಿಯಾಯಿತು. ಇಂಥ ಧೈರ್ಯಸ್ಥರು ಇದ್ದಾರಲ್ಲ, ಇನ್ನು ಈ ಥರ ಮಾಡಿ ಅನುಭವ ತಗೊಂಡ್ರೂ ಹೊಂಡಕ್ಕೆ ಬೀಳೋರು ಇದ್ದಾರಲ್ಲ ಅಂತ ನಂಗೆ ಭಾರಿ ಬೇಜಾರಾಯಿತು ಅವ್ರ ಬಗ್ಗೆ. ಕನಿಕರ ಬರ್ತಾಯಿದೆ. ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗತ್ತೆ ಏಟು. ನಾಟ್ ಲೆವರ್ ದನ್ ಲೇಟ್. ಬಿಸ್ನೆಸ್ಸನ್ನು ಬಿಸ್ನೆಸ್ಸಾಗಿ ಮಾಡಿ,
ಹೆಂಡತಿ ಮಕ್ಕಳು ಗಂಡನ ಬಿಸ್ನೆಸ್ನಲ್ಲಿ ಪಾಲುದಾರರು, ಅಪಾರ ನೀವು ಕೊಡುವ ಅವ್ರು ತಂದು ದುಡ್ಡು ಮಾತ್ರ ಲೆಕ್ಕ ಹಾಕಬೇಡಿ. ಇಲ್ಲಿ ಯಾರು ಇಲ್ಲ ಪಾಪ, ಬರ್ತಾರೆ, ಊಟ ಏನೋ ತಿಂಡಿ ಏನೋ ತರ್ತಾರೆ, ಕೊಡ್ತಾರೆ, ಹೋಗ್ತಾರೆ. ಹಾಂ, ಎಲ್ಲ ತೊಗೊಂಡೋಗಿ, ನೀರು ಇದು ತೊಗೊಂಡೋಗಿ, ಬೇಕಾಗಿಲ್ಲ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದ ಹೆಣ್ಮಕ್ಳು, ಈಗಿನ ಕಾಲದ ಅಮ್ಮಂದಿರು, ಮಕ್ಕಳು, ದಯವಿಟ್ಟು ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ ಒಂದು ಕಣ್ಣಿಡಿ, ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಒಂದು ಕಣ್ಣಿಡಿ. ಅವನಿಗೆ ಒಳ್ಳೆ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡಿ. ಅಷ್ಟ್ಯಾಕೋ ತಂದೆಯೋ, ಅಷ್ಟೊಂದು ಸ್ವಲ್ಪ ಜಾಸ್ತಿ ತರಬೇಕಾಗಿತ್ತು, ಏನು ದುಡಿಯೋಕ್ಕಾಗಲ್ವ ನಿನಗೆ, ಕದ್ಕೊಂಡು ಬಾ, ತಲೆ ಹೊಡೆದು ಬಾ, ಹೇಳ್ಕೊಡ್ತೀರಾ ನೀವು? ಇದೇ ಹೇಳ್ಕೊಟ್ಟಾಗಾಯ್ತಲ್ಲ ಶ್ರೀನಿವಾಸ್ ಅವರ ತಂದೆ ತಾಯಿ, ಮುರಳಿ ಅವರ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು ಇದನ್ನೇ ಹೇಳ್ಕೊಡ್ತಾರೆ. ನಾವು ಮನೆಯಲ್ಲಿ ಕೂತಾಗ ಡೈಲಿ ವ್ಯಾವಹಾರಿಕ ಮಾತಾಡ್ತೀವಿ, ಏನಾಯಿತು, ಏನು, ಹೇಗೆ, ಏನು ಅಂತ. ಅದು ನೀವು ಮಾತಾಡ್ತೀರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ 3 ಕೋಟಿ ಬೇರೆ ಕಡೆ ಆಗಿದ್ದಿದ್ದರೆ, ಮುಂಬೈ ಅಥವಾ ಬೇರೆ ಯಾವುದೇ ನಮ್ಮ ಶೆಟ್ಟಿ ಜಾತಿಯಲ್ಲಿ, ಬೇರೆ ನಮ್ಮ ಕಮ್ಯುನಿಟಿಯಲ್ಲಿ ಆಗಿದ್ದಿದ್ದರೆ, ಇಷ್ಟೊತ್ತಿಗೆ ನನ್ನನ್ನು ಬಿಟ್ಟು ಬೇರೆ ಯಾರೇ ನೀವು ಬೇರೆಯವ್ರಿಗೆ ಹಿಂಗೆ ಮಾಡಿದ್ದಿದ್ರೆ ಇವತ್ತು ನಿಮ್ಮಲ್ಲಿ ಏನಾಗ್ತಿತ್ತು ದೇವರಿಗೆ ಗೊತ್ತು. ಇದಕ್ಕೆ ತಾನೇ ಮಾಫಿಯಾ ಬರೋದು, ಇದಕ್ಕೆ ತಾನೇ ಕೊಲೆಗಳಾಗೋದು, ಇದಕ್ಕೆ ತಾನೇ ಎತ್ತೋದು. ನಾವು ಅಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ಎ ಸ್ಪೋರ್ಟ್ಸ್ ಪರ್ಸನ್, ಐ ಆಮ್ ನಾಟ್ ಎ ಕಿಲ್ಲರ್. ನನ್ನ ದುಡ್ಡು ಇವತ್ತಲ್ಲ ನಾಳೆ ಬರುತ್ತೆ, ನನಗೆ ಗೊತ್ತು. ಬರದೇ ಇದ್ರೂ ಬೇಜಾರಿಲ್ಲ. ನನ್ನ ಬರುತ್ತೆ, ಇಲ್ಲ ನನ್ನ ಮಕ್ಕಳಿಗೆ ಬರುತ್ತೆ, ಯಾರಿಗಾರು ಬರುತ್ತೆ, ಬಂದೇ ಬರುತ್ತೆ, ಬೇಡಾರ ಅಂದ. ಅದಕ್ಕೋಸ್ಕರ ಅದು ಫೈಟ್, ಅದು ನನ್ನ ಜನ್ಮಸಿದ್ಧ ಹಕ್ಕು. ಆದರೆ ನಾನು ಕೇಳ್ತಿರೋ ಸಮಾಜಕ್ಕೆ ಇಷ್ಟು ದೊಡ್ಡ ಸಮಾಜ, ನಮ್ಮ ಬಣ್ಸ್ ಬಾಂಧವರಿದ್ದಾರೆ, ಬಣ್ಣ ಸಂಘದವರಿದ್ದಾರೆ. ಬಣ್ಣ ಸಂಘದಲ್ಲಿ ನಾನು ಆ್ಯಕ್ಟಿವ್ ಮೆಂಬರ್ ಆಗಿದ್ದೆ. ಯಾರು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಒಂದು ಆಲೋಚನೆ ಇಲ್ಲ, ಒಂದು ದೂರದೃಷ್ಟಿ ಇಲ್ಲ. ಎಷ್ಟು ಜನ ಈ ಕೋವಿಡಲ್ಲಿ ಸಾಲ ಮಾಡಿಕೊಂಡು ಸತ್ತೋರಿದ್ದಾರೆ ನಮ್ಮ ಯುವ ಇಂಡಸ್ಟ್ರಿಯವರು, ಎಷ್ಟು ಜನ ಇದ್ದಾರೆ. ತುಂಬ ಜನ ಸಾಲ ಮಾಡಿಕೊಂಡು ಸತ್ತಿದ್ದಾರೆ. ಹೋಟ್ಲು ಮಾಡಿದರು, ಇದೇ ಥರ ಮೋಸ ಆಗಿರುತ್ತೆ, ಇಂಥವನೇ ಅವನು ಅಡ್ಡ ಆಗಿರ್ತಾನೆ, ಪಾಪ ಮನೋಸ್ಥೈರ್ಯ ಕಳ್ಕೊಂಡಿರ್ತಾರೆ, ಸಾಯ್ತಾನೆ. ಏನು ಸಾಧಿಸಿದಾಗಾಯ್ತು ಸತ್ತು? ನಮ್ಮ ಸಮಾಜ ಬಾಂಧವರು ಅದನ್ನು ತಡೆಯೋಕ್ಕಾಗತ್ತಾ? ಆಗತ್ತೆ. ಬಣ್ಣ ಸಂಘದಲ್ಲಿ ಒಂದು ಶೆಲ್ ಕ್ರಿಯೇಟ್ ಮಾಡಿ ಈ ಪ್ರಾಬ್ಲಮ್ಮಿಗೆ ಸಾಲ್ವ್ ಮಾಡೋದು ಹೇಗಂತ. ಬರೀ ನಿಮ್ಮ ದೊಡ್ಡಸ್ತಿಕೆಯನ್ನು ಮೆರೆಸೋದಲ್ಲ, ಒಂದು ಶೆಲ್ ಕ್ರಿಯೇಟ್ ಮಾಡಿ, ಇಂಥ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದವ್ರನ್ನ ಹೇಗೆ ಅವರಿಗೆ ಪರಿಹಾರ ಮಾಡ್ಬೋದು ಅಂತ. ನ್ಯಾಯಯುತ ಹೋಗಿ ಪೇಪರ್ ಪ್ರಕಾರ ಹೋಗಿ. ನಾನು ಹೇಳಿದ್ದು ಕೇಳಬೇಡಿ, ಅವ್ರು ಹೇಳಿದ್ದು ಕೇಳಬೇಡಿ. ಪೇಪರಲ್ಲಿ ಏನಿದೆ ನೋಡಿ. ನಾನು 1000 ಹೇಳ್ತೀನಿ, ಅವ್ರು 1000 ಹೇಳ್ತಾರೆ. ಎಲ್ಲ ಕೋರ್ಟಲ್ಲಿ ಬಗೆಹರಿಬೇಕಂತೇನಿಲ್ಲ. ಕೋರ್ಟಲ್ಲಿ ಹೋದ ಸತ್ತ, ಗೆದ್ದವನು ಸತ್ತ, ಸೋತನು ಬಿದ್ದ. ಸೊ ಬಗೆಹರಿಸೋದು ಮೀಡಿಯೇಷನ್ ಸೆಂಟರ್ ಮಾಡಿ ಸ್ವಾಮಿ. ಯಾಕಾಗಲ್ಲ? ದೊಡ್ಡ ದೊಡ್ಡ ಉದ್ಯಮೆದಾರರಿದ್ದಾರೆ, ಕೂತ್ಕೊಂಡು ಮಾತಾಡಿದ್ರೆ ಪರಿಹಾರ ಆಗದಿರುವಂಥದ್ದು ಏನೂ ಇಲ್ಲ. ಸಾಮಾಜಿಕ ಬಹಿಷ್ಕಾರ ಹಾಕಬೇಕು ಅಂಥವರಿಗೆ. ಸಮಾಜ ಸ್ವಾಸ್ಥ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅವರು. ಇನ್ನೊಬ್ಬರು ಹೇಗೆ ಅದು ನಂಬಿಕೊಂಡು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡ್ತಾರೆ ಹೇಳಿ? ಇಂಥವ್ರಿದ್ದಾರೆ ಪಾಪ, ಕೋಟಿಗಟ್ಟಲೆ ಸಾಲ ಮಾಡಿ ಏನೋ ಮಂತ್ಲಿ ರೆಂಟ್ ಬರುತ್ತೆ ಅಂತ ಅವರು ಕೊಟ್ಬಿಟ್ಟು ಅವನು ಕೋರ್ಟಿಗೆ ಹಾಕ್ಕೊಂಡು, ಏನೂ ಇಲ್ಲದೆ ಕೋರ್ಟಿಗೆ ಹಾಕ್ಕೊಂಡು, ಸುಮ್ಮನೆ ಕೋರ್ಟಿಗೆ ಹಾಕ್ಕೊಂಡು ರೆಂಟ್ ಕೊಡದೇ ಇದ್ದರೆ ಅವನು ಎಲ್ಲಿ ಹೋಗ್ಬೇಕು ಸ್ವಾಮಿ? ಅವನು ಈ ಥರದ ಬದುಕು ಯಾಕೆ ಬಾಳಬೇಕು ನೀವೆಲ್ಲ? ಸಮಾಜ ಎತ್ತ ಸಾಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ? ಇದು ನನ್ನೊಬ್ಬನ
ಪ್ರಾಬ್ಲಮ್ ಅಲ್ಲ, ಇದು ಸಮಾಜದ ಪ್ರಾಬ್ಲಮ್. ಸಮಾಜದಲ್ಲಿ ನಾನು ಈ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಸಮಾಜದ ಒಂದೇ ಅಲ್ಲ, ಮನೆಯವರದ ಕೊಡುಗೆ ತುಂಬ ಇರುತ್ತೆ. ಫ್ಯಾಮಿಲಿ, ನಾನು ಆಲ್ವೇಸ್ ಗಿವ್ ಪ್ರಿಯಾರಿಟಿ ಟು ಫ್ಯಾಮಿಲಿ. ಮನೆಯವ್ರಿಗೆ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ. ಹೈದರಾಬಾದ್ ಕಿಂಗ್ ಶ್ರೀಧರ್ ರಾವ್, ಗ್ರೇಟ್ ಮುರಳೀಧರ ಅರಸ್ ಅವರ ಬ್ರದರ್ ಇಲ್ಲ. ಹಲೋ, ಹಾಂ ಸರಿ, ಓಕೆ. ಹಾಂ, ಆಮೇಲೆ ಮನೆ ಹೋಗಿ ಮಾಡು. ಶ್ರೀಧರ್ ರಾವ್ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಹೈದರಾಬಾದಲ್ಲಿ ಏನು ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಂತೆ ಇಲ್ಲಿ ಜನಾರ್ದನ್ ಹೋಟೆಲ್ ಬಂದು ದೊಡ್ಡ ಮಾತಾಡಿದ್ದೀರಿ. ನಾಚಿಕೆ ಆಗೋವಲ್ಲ ನಿಮಗೆ? ಹಾಂ, ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ ನಿಮಗೆ? ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದೀರಂತೆ, ನೀವು ಹೀಗೆ ದುಡ್ಡು ಮಾಡಿದ್ದ? ನೀವು ಇದ್ರದ್ದು ಪಾಲುದಾರರು ತಾನೆ? ಯಾರ ಪರ್ಸೆಂಟೇಜ್ ನೀವು ಪಾಲುದಾರರು? ನನ್ನ ಹತ್ರ ರೆಕಾರ್ಡ್ ಇದೆ. ರೆಂಟ್ ಕೊಡದೆ ನಿಮಗೆ ನಡೆಸ್ತೀರಲ್ಲ, ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನೀವು ಕೇಳಿ ಒಬ್ಬ ಉದ್ಯಮಿ, ನೀವು ಹೀಗೆ ಮಾಡೋದಾ? ಹೈದರಾಬಾದಲ್ಲಿ ಎಲ್ಲರೂ ಹೀಗೆ ಮಾಡಿದ್ದ? ಹಾಂ, ನಿಮ್ಮ ಬ್ರದರಿಗೆ ಹೇಳೋಕ್ಕಾಗಲ್ಲ? ಬ್ರದರ್ ಇಲ್ಲ ಹಾಗೆ ಏನಯ್ಯ ನೀನು ರೆಂಟ್ ಕೊಡೋಕ್ಕಾಗಲ್ವಾ? ರೆಂಟ್ ಕೊಡೋಕ್ಕಾಗಲ್ಲ, ಬಿಟ್ಟು ಹೋಗ್ಬಿಡ್ಬೇಕು. ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲದವರು ನೀವು. ನಿಮಗೆಲ್ಲಿ ನಾಟುತ್ತೆ ದರ್ಪಚರ್ಮದವ್ರದವ್ರು ನೀವುಗಳು? ಬಿಸ್ನೆಸ್ ಇಂಥ ನನ್ನಂಥ ಚಿಕ್ಕ ಮೀನುಗಳನ್ನ ಎಷ್ಟೋ ತಿಂದು ನೀವು ಮೇಲೆ ಬಂದವರು. ನಾವು ದೊಡ್ಡದಾಗಿ ಮನುಷ್ಯತ್ವ, ನ್ಯಾಯ, ಅದು ಇದು ಅಂತ ಹೋರಾಡ್ತಾ ಇರ್ತೀವಿ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಕರೆಕ್ಟು. ಇಂಥವರಿಗಲ್ಲಿ ನ್ಯಾಯ ನೀತಿ ಇರೋದಿಲ್ಲ. ಇವ್ರಿಗೆ ಒಂದೇ ಭಾಷೆ ಬರೋದು. ಆ ದೇವರೇ ನೋಡ್ತಾನೆ ಭಾಷೆನ, ದೇವರ ನೋಡ್ಕೋತಾನೆ. ನಾನೇನು ನೋಡ್ಕೊಳ್ಳೋದು ಬೇಡ. ನಿಮ್ಮಿಂದ ಎಷ್ಟು ಫ್ಯಾಮಿಲಿ ಹಾಳಾಗಿದೆ, ಎಷ್ಟು ಫ್ಯಾಮಿಲಿ ಲಾಸ್ ಆಗಿದೆ ಗೊತ್ತಾನ? ಅದರ ಅಂದಾಜಿದೆಯಾ? ಮುರಳೀಧರ ಅರಸ್ ಅವರೇ, ಶ್ರೀನಿವಾಸ ಮೂರ್ತಿ ಅವರೇ, ಶ್ರೀಧರ್ ರಾವ್ ಅವರೇ, ಹಾಂ, ನಿಮ್ಗೆ ಅದರ ಅಂದಾಜು ಏನಾದ್ರು ಇದೆಯಾ? AC ರೂಮಲ್ಲಿ ಕೂತ್ಕೋತೀರಾ, ಆರಾಮಾಗಿ ಊಟ ಮಾಡ್ತೀರಾ, ಚೆನ್ನಾಗಿ ತಿರುಗ್ತೀರಾ. ಯಾರ ದುಡ್ಡು? ಹಾಂ, ಯಾರ ದುಡ್ಡಲ್ಲಿ ಮಾಡ್ತಾಯಿದ್ದೀರಾ? ಇಂಥ ಕಳ್ಳ ಬೇವರ್ಸಿ ದುಡ್ಡಲ್ಲಿ ಮಾಡ್ತಾಯಿದ್ದೀರಿ ತಾನೆ? ನ್ಯಾಯವಾಗಿ ಸಂಪಾದನೆ ಮಾಡೋ ಬರುತ್ತಾ ನಿಮಗೆ? ಎಂದಾದರೂ ಮಾಡಿದ್ದೀರಾ? ರಿಯಲ್ ಎಸ್ಟೇಟ್ ಅಂತ ಹಿಡ್ಕೊಂಡು ಪಾಪದವ್ರನ್ನ ಲಿಟಿಗೇಷನ್ ಪ್ರಾಪರ್ಟಿ ತಗೊಂಡು ಮುರಳೀಧರ ಅವ್ರ ದುಡ್ಡು ಮಾಡಿದ್ದೀರಾ? ನಿಮ್ದು ಎಲ್ಲೆಲ್ಲಿ ಪ್ರಾಪರ್ಟಿ ಲಿಟಿಗೇಷನ್ ಇದೆ ಎಲ್ಲ ಇದೆ. ಪಾಪ ಜಡ್ಜು ಇಂತೂ ಕಡೆಗೆ ಅವ್ರಿಗೆ ಆಗದೆ ನಿಮ್ಮ ಹತ್ರ ಕಾಂಪ್ರಮೈಸ್ ಆದರು. ನಾನು ಆ ಥರ ಆಗಲ್ಲ. ನಿಮ್ಮ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಹೋಟ್ಲ ಕತೆ ನನಗೆ ಗೊತ್ತಿಲ್ವಾ? ನಿಮ್ಮ ಶಿವಮೊಗ್ಗ ಹಿಂದಿನ ಜಾಗದ ಕತೆ ನನಗೆ ಗೊತ್ತಿಲ್ವಾ? ನೀವಿರೋ ಮನೇನೂ ಲಿಟಿಗೇಷನ್ ಇರೋದು ಗೊತ್ತಿಲ್ವಾ? ಯಾಕ್ರಿ ಭಾಳ ಬೇಕು ನಿಮಗೆ? ಹೆಂಡತಿ ಮಕ್ಕಳು ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ನಿದ್ದೆ ಬರುತ್ತಾ ನಿಮಗೆ? ಹಾಂ, ಆಶ್ಚರ್ಯ ಬರಲೇಬೇಕು. ಯಾಕಂದರೆ ನೀವು ಮನುಷ್ಯತ್ವ ಕುಲದಲ್ಲಿ ಹುಟ್ಟಿದವರಲ್ಲ. ಮನುಷ್ಯತ್ವ ಅಂತ ಇದ್ದವ್ರಿಗೆ ಈ ಥರ ಎಲ್ಲ ಆಗಲ್ಲ. ಯಾಕೆ ಹೇಳಬೇಕನ್ನಿಸ್ತು ಹೇಳಿದೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಮತ್ತೆ BP ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಕಾಯಿಲೆ ತಗೊಳ್ಬೇಕು? ನಮಗೆ ಕಾಯಿಲೆ ಬೇಡ. ಬಂದಿದ್ದು ಕೋವಿಡ್ ಒಂದು ಸಾಕು. ತುಂಬ ಪಾಠ ಕಲಿಸ್ತು ನನಗೆ. ಈ 5 ದಿನಗಳ ಏಕಾಂತ ವಾಸದಲ್ಲಿ ಜನ ಏನು ಹೇಗೆ ಬಿಸ್ನೆಸ್ಸಲ್ಲಿ ಲಾಸ್ ಆದಾಗ ನನಗೆ ಏನಾಯಿತು ಗೊತ್ತಾಯಿತು. ಆರೋಗ್ಯ ಕೈ ಕೊಟ್ಟಾಗ, ಒಬ್ಬನೇ ಈ 4 ಗೋಡೆಗಳ ಮಧ್ಯೆ ಕೂತಾಗ ಹೇಗೆ ಅನುಭವ. ನನಗೆ ದೇವರು ಎಲ್ಲ ಅನುಭವವನ್ನು ಕೊಟ್ಬಿಟ್ಟಿದ್ದಾನೆ. ಜೀವನಕ್ಕೆ ಸಾಕಾಗೋಷ್ಟು ಅನುಭವ ಕೊಟ್ಬಿಟ್ಟಿದ್ದಾನೆ. ಯಾರಿಗಾದ್ರು ನಾನು ಗೈಡ್ ಮಾಡ್ಬೋದು. ನಾನು ಹೇಳೋದು ಜನರಿಗಿಷ್ಟೇ, ವ್ಯವಹಾರವಾಗಿ ನೋಡಿ, ಒಳ್ಳೆಯ ವ್ಯವಹಾರ ಮಾಡಿ. ದಯವಿಟ್ಟು ಫ್ಯಾಮಿಲಿ ಮೆಂಬರ್ಸ್ ನೋಡಿ, ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಮಗ ಈಗ ಸರಿದಾರಿಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾನಂತ ನೋಡಿ. ಆ ಬಿಸ್ನೆಸ್ಸಿಂದ ಒಂದು ಯಾರಿಗಾದರೂ ಲಾಸ್ ಆಗ್ತಾಯಿದೆಯಾ ನೋಡಿ, ಮೋಸ ಮಾಡ್ತಾಯಿದ್ದಾನ ನೋಡಿ. ಲಾಸ್ ಅಲ್ಲ,
ಸಾರಿ, ಐ ವಿಲ್ ನಾಟ್ ಯೂಸ್ ದ್ಯಾಟ್ ವರ್ಡ್. ಮೋಸ ಮಾಡಿದಾರ ನೋಡಿ. ದಯವಿಟ್ಟು ಮೋಸಕ್ಕೆ ಅನುವು ಮಾಡಿಕೊಡಬೇಡಿ. ಯಾಕಂದ್ರೆ ಒಂದು ಹೆಣ್ಣು ಸರಿ ಇದ್ದರೆ ಆ ಮನೆ ಅಷ್ಟು ಮನೆ ಚೆನ್ನಾಗಿರುತ್ತೆ. ಹೆಣ್ಣೇ ಸಂಸಾರದ ಕಣ್ಣು, ಹೆಣ್ಣೇ ಸಮಾಜದ ಕಣ್ಣು. ನಿಜವಾಗಿ ಹೇಳೋಕ್ಕೋದ್ರೆ ಒಂದು ಹೆಣ್ಣು, ಒಂದು ಮನೆಯ ಮಕ್ಕಳು ಸರಿ ಇದ್ದರೆ ಆ ಸಮಾಜ ತುಂಬ ಚೆನ್ನಾಗಿರುತ್ತೆ. ಈ ಲಂಚ, ಈ ಮೋಸ ಮಾಡೋದು ಹೋಗೋದು ಅಂತ ಹೇಳಲ್ಲ ನಾನು, ಹೋಗಲ್ಲ, ಅದು ಸಾಮಾಜಿಕ ಪಿಡುಗು, ಅದು ಹೋಗಲ್ಲ. ಬಟ್ ವೆಲಾಸಿಟಿ ಕಮ್ಮಿ ಆಗ್ಬೋದು, 200% ಕಮ್ಮಿ ಆಗುತ್ತೆ. ಎಸ್ ಮ್ಯಾಮ್. ಆಯ್ತಲ್ಲ, ಬಂದು ಹೋದ್ರಲ್ಲ, ಎಷ್ಟು ಸಲ ತೊಗೋತೀರಾ? ಓಹ್ ಸಾರಿ, ಹಾಂ ಐ ಆಮ್ ಡೂಯಿಂಗ್ ಗುಡ್. Discharge me today. They are going to discharge today? Yeah, please. Yeah, they are doing process, I think. So, super. Thank you. ಸೊ ಇಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು ನೀವು ಕಾಪಾಡಲಿಕ್ಕೆ ಹೆಣ್ಮಕ್ಕಳ ಕೊಡುಗೆ ತುಂಬ ಇದೆ, ಸಂಸಾರದ ಕೊಡುಗೆ ತುಂಬ ಇದೆ. ನಿಮ್ಮ ಅರ್ಜು, ನಿಮ್ಮ ಇದನ್ನು ಅವನ ಮೇಲೆ ಹಾಕ್ಬಿಟ್ಟು ಅವ ಬೇಡದಿದ್ದ ಕೆಲಸ ಮಾಡಿಕೊಂಡು ದುಡ್ಡು ತಂದು ನೀವು ಎಂಜಾಯ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಗಂಡ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್, ನನ್ನ ಗಂಡ ಅಷ್ಟು ದುಡ್ಡು ಮಾಡಿದ್ದಾನೆ, ಇಷ್ಟು ದುಡ್ಡು ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ ನೋಡಿ, ಸ್ವಲ್ಪ ಯಾರು ತಲೆ ಹೊಡೆದು ಮಾಡಿದ್ದಾನೆ ನೋಡಿ. ಎಷ್ಟು ಜನರ ಅದರದ್ದು ಶಾಪ ಇದೆ ಅಂತ ತಿಳ್ಕೊಳ್ಳಿ ಊಟ ಮಾಡೋ ಮುಂಚೆ. ಅದು ಒಳ್ಳೆಯದು. ಆಗ ನೀವೊಂದು ಒಳ್ಳೆಯ ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡ್ತೀರಾ ನೀವು ಹೆಣ್ಮಕ್ಳು. ಅಳಿಯ ಮಕ್ಕಳು ನೋಡಿ, ಫ್ಯಾಮಿಲಿ ಈಸ್ ಅ ಗ್ರೇಟ್ ಕಾನ್ಸೆಪ್ಟ್. ಒಳ್ಳೆ ಫ್ಯಾಮಿಲಿ ಇದ್ದರೆ, ನಿಮ್ಮ ಫ್ಯಾಮಿಲಿ ಒಳ್ಳೆಯದಿದ್ದರೆ ಪಕ್ಕದ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಪಕ್ಕದ ಫ್ಯಾಮಿಲಿ ಚೆನ್ನಾಗಿದೆ, ಇನ್ನೊಂದು ಪಕ್ಕದ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ಸೊ ಹೆಣ್ಮಕ್ಳು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವರೇ ಕಾರಣ. ತನ್ನ ಗಂಡ ಏನು ಮಾಡ್ತಾರಂತ ಗೊತ್ತಿಲ್ಲದೆ ಅವನನ್ನು ಪೀಡಿಸಿ ಅವನ ಕೆಪಾಸಿಟಿ ಏನು, ಅವನು ಎಷ್ಟು ಮೋಸ ಮಾಡ್ತಾಯಿದ್ದಾನೆ ಅಂತ ಗೊತ್ತು, ಅವನಿಗೆ ಸಪೋರ್ಟ್ ಮಾಡ್ತೀರಲ್ಲ, ಮೊದಲ ತಪ್ಪು ನಿಮ್ಮದು. ಸೊ ನಾನು ಬರೀ ಶ್ರೀನಿವಾಸ ಮೂರ್ತಿ, ಮುರಳೀಧರ ಅರಸ್ ಮೇಲೆ ಮಾತ್ರ ಆರೋಪ ಮಾಡ್ತಾಯಿಲ್ಲ, ಅವರ ಹೆಂಡತಿ ಮಕ್ಕಳ ಮೇಲೆ ಸಹ ಆರೋಪ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಜವಾಬ್ದಾರರು ಈ ನಮ್ಮ ಗತಿಗೆ. ಹಾಗೆ ಕಳೆದ ವಿಡಿಯೋದಲ್ಲಿ ನಾನು ಕೆಲವೊಂದು ಹಂಚಿಕೊಳ್ಳಿಕ್ಕಾಗಲಿಲ್ಲ. ನಾನು ಸಪೋರ್ಟ್ ಮಾಡಿದಂಥ ಚಾರ್ಟೆಡ್ ಅಕೌಂಟೆಂಟ್ ವಿಶ್ವಾಸ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ. ಮರ್ತೋಗಿತ್ತು, ಹೆಸರು ಪಕ್ಕ ಬರಲಿಲ್ಲ ನನಗೆ. ಹಾಗೆ ಬಂಟ ಬಾಂಧವರಲ್ಲಿ ವಿನಂತಿ, ಸಮಾಜವನ್ನು ಸ್ವಲ್ಪ ನೋಡಿ, ನಿಮ್ಮ ಬಂಟ ಬಾಂಧವರ ಬಗ್ಗೆ ಆಲೋಚನೆ ಮಾಡಿ, ಇಂಥ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ, ವಾಲಂಟಿಯರ್ ಆಗಿ. ಬಾಪ ಏನು ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕಾಗತ್ತಾ ನೋಡೋಣ. ಆಗದೇ ಇರುವಂಥದ್ದು ಏನಿಲ್ಲ, 100% ಆಗುತ್ತೆ. ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ, ಇದ್ದವ್ರು ಇದ್ದಾರೆ. ಅದಕ್ಕೆ ಮನಸ್ಥೈರ್ಯ ಬೇಕು, ಅದಕ್ಕೆ ಒಂದು ದೂರದರ್ಶನ ಬೇಕು, ದೂರಾಲೋಚನೆ ಇರಬೇಕು. ಹಾಗೆ KSRTC ಅಧಿಕಾರಿಗಳಲ್ಲಿ ಕೇಳ್ತಿರೋದು ಇಷ್ಟೇ. ನಾನು ಡಿ ಸಿಗಳಲ್ಲಿ ನನ್ನ ವಿನಂತಿ ಇಷ್ಟೇ, ಯಾವುದಕ್ಕೂ ಅಂಜಬೇಡಿ. ಪೇಪರ್ ಹೆಂಗಿದೆ ಅದರ ಮೇಲೆ ಹೋಗಿ. ಯಾರೋ ಮಂತ್ರಿ ಫೋನ್ ಮಾಡ್ತಾನೆ, ಹೇಳಿ ಅವನಿಗೆ, ಇವನು ಸಬ್ಲೀಸರು, ಇವನಿಗೆ ಏನು ಸಂಬಂಧ ಇಲ್ಲ ಸರ್, ನೀವು ಹೇಳಿದ ಮಾತೇ ಇಂಪಾರ್ಟೆಂಟು, ನಾವು ಹೇಳಿದ್ದಲ್ಲ. ನೀವು ನೋಟಲ್ಲಿ ಏನು ಬರೀತೀರ ಅದು ಇಂಪಾರ್ಟೆಂಟು. PPP ಪ್ರಾಜೆಕ್ಟನ್ನು ಅನ್ಯಾಯವಾಗಿ ಹಾಳು ಮಾಡಬೇಡಿ. ನನಗೆ ಸಪೋರ್ಟ್ ಮಾಡಿದ್ದಾರೆ KSRTC ತುಂಬ ಜನ ಇದ್ದಾರೆ. ನನ್ನ ನೋವು ಅರ್ಥ ಮಾಡ್ಕೊಂಡು ಏನು ಮಾಡೋದು ಸ್ವಾಮಿ? ಅವತ್ತೇ ಮುಗಿಬೋದಿತ್ತು. ಬೇನಸ್ ಹೆಗಡೆ ಇದ್ದಾಗನೇ, ಬೇನಸ್ ರೆಡ್ಡಿ ಇದ್ದಾಗನೇ ಮುಗೀತಿತ್ತದು. ಆ ಮನುಷ್ಯನಿಗೆ ಮಾಡಿಲ್ಲ, ಅವನು. ತುಂಬ ಬೇಜಾರಾಗಿದೆ.
Yes, madam. Still I have a tablet? One tablet? Okay. ಥ್ಯಾಂಕ್ ಯು. ಡಿಸ್ಚಾರ್ಜ್ ಪ್ರೊಸೆಸ್ ಬೇಗ ಮಾಡಿಸಿ. ಇವತ್ತೇನೋ ಡಿಸ್ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಜೈಲಿಂದ ತಪ್ಪಿಸ್ಕೊಂಡು ಹೊರಗಡೆ ಮುಕ್ತ ವಾತಾವರಣಕ್ಕೆ ಬರೋಕ್ಕೆ. ಸೊ ನೋಡಿ, ಬಿಸ್ನೆಸ್ಸು ಈ ನಮ್ಮ ಸಂಘ ಎಲ್ಲ ಮಾಡ್ಕೋತೀರ. ಸಂಘ ಮಾಡಿಕೊಂಡು ಏನೇನು ಕೆಲಸ ಮಾಡ್ತೀರಾ, ಇದು ಒಂದು ಕೆಲಸ ಮಾಡಿ. ಉತ್ತಮ ಸಮಾಜ ಉತ್ತಮ ಬಿಸ್ನೆಸ್ ಇರಲಿ, ಉತ್ತಮ ಬಿಸ್ನೆಸ್ ಇರಲಿ. ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇರಲಿ, ಮೋಸ ಬೇಡ. ದಯವಿಟ್ಟು ಮುರಳೀಧರ ಅರಸ್ ಆ್ಯಂಡ್ HS ಶ್ರೀನಿವಾಸ್ ಆ್ಯಂಡ್ ಶ್ರೀಧರ್ ರಾವ್ ಎಲ್ಲ ಹೀಗೆ ಇರಲ್ಲ ಸ್ವಾಮಿ. ಮೇಲೆ ಇದ್ದವನು ಕೆಳ ಬರಲೇಬೇಕು. ನೀವು ಈ ಪ್ಲೇಸಲ್ಲಿದ್ದರೆ ಎಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ನೋಡೋಣ. ನನಗೆ ಸಾವಿರಾರು ಮಂದಿ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಫೋನ್ ಮೇಲೆ ಫೋನ್ ಬರ್ತಾನೇ ಇರುತ್ತೆ. ನನ್ನ ವೀಡಿಯೋದಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ, ಎಷ್ಟೋ ಸಲ ಕಟ್ಟಾಯಿತು. ಓಕೆ, ಸಮಾಜ ತಾಣದಲ್ಲಿ ಬಿಡ್ತೀನಿ ನಾನು. ಸಮಾಜಕ್ಕೆ ನ್ಯಾಯ ಕೇಳ್ತಾ ಇದ್ದೀನಿ. ನಿಮ್ಮ ಜೊತೆ ವ್ಯವಹಾರ ಮಾಡೋರಿಗೆ ಗೊತ್ತಾಗಲಿ, ಇವ್ರಿಗೆ ಎಂಥ ಜನಪ್ಪ ಏನು ಅಂತ ಗೊತ್ತಾಗಲಿ ಅವರಿಗೆ. ನೀವು ಬಾಯಲ್ಲಿ ಹೇಳ್ತೀರ, ಅಯ್ಯೋ ನನಗೆ ಬೇಡ, ನಾನಿಲ್ಲ ಇದರಲ್ಲಿ, ನಂದೇನಿಲ್ಲ, ಎಲ್ಲ ಶ್ರೀನಿವಾಸಿಂದು. ಶ್ರೀನಿವಾಸ್ ಹೇಳಿದ್ರೆ ಅವನು ಮತ್ತೊಂದು ಹೇಳ್ತಾನೆ. ಇದೆಲ್ಲ ನಾಟಕ ಬೇಡ. ನಾನು ನಿಮ್ಮ ಹತ್ರ ಮಾತಾಡಿದ್ದು, ನಿಮ್ಮ ಹತ್ರ ವ್ಯವಹಾರ ಮಾಡಿದ್ದು. HS ಶ್ರೀನಿವಾಸ್ ಯಾರೋ ನನಗೆ ಗೊತ್ತಿಲ್ಲ ಆಯ್ತು ಆವಾಗ. ಓಕೆ, ಆದರೆ HS ಶ್ರೀನಿವಾಸ್ ಅವರೇ, ನೀವು ಸಹ ನೋಡಿ, ನಿಮ್ಮ IAS ಆಫೀಸರ್, IAS ಆಫೀಸರ್, IPS ಆಫೀಸರ್ ನಿಮ್ಮ ಜೇಬಲ್ಲಿ ಇರಲಿ. ರಾಜಕಾರಣಿಗಳು ನಿಮ್ಮ ಜೇಬಲ್ಲಿ ಇರಲಿ. ಯಾರನ್ನ ಬೇಕಾದ್ರೆ ಹೊರಗಡೆ ತೆಗೀರಿ, ಐ ಡೋಂಟ್ ಕೇರ್. ನಿಮ್ಮ ಅಳಿಯ ಪುನೀತ್ ರಾಜ್ಕುಮಾರ ಅತ್ಯುತ್ತಮ ನಿರ್ದೇಶಕ ಆಗಿರ್ಬೋದು. ಅವ್ರಿಗೆ ಸಮಾಜದ ಕಳಕಳಿ ಇದ್ದರೆ ಅವ್ರು ಅರ್ಥ ಮಾಡ್ಕೋತಾರೆ. ನೀವೇನು ಅಂತ ಗೊತ್ತಾಗತ್ತೆ, ನಿಮ್ಮ ಬಣ್ಣ ಬಯಲಾಗತ್ತೆ. ಅವ್ರಿಗೆ ಮನುಷ್ಯತ್ವ ಇದ್ದರೆ, ಅವರಿಗೊಂದು ಕಾಮನ್ ಸೆನ್ಸ್ ಇದ್ದರೆ ಅವ್ರಿಗೆ ಅರ್ಥ ಆಗತ್ತೆ. ಒಬ್ಬರ ಜಾಗದಲ್ಲಿ ರೆಂಟ್ ಇಲ್ಲದೆ ದುಡ್ಕೊಂಡು, ನೀವೇ ಹೇಳಿದ್ದೀರ 7ರಿಂದ 8 ಲಕ್ಷ ಲಾಭ ಬರುತ್ತೆ ತಿಂಗಳಿಗೆ ಅಂದರೆ. 7ರಿಂದ 8 ಲಕ್ಷ ತಿಂಗಳಲ್ಲಿ ಲಾಭ, ಒಂದು ವರ್ಷಕ್ಕೆ 60 ಲಕ್ಷ ಆಯಿತು. 6 ವರ್ಷ ಆಯಿತು, 3 ಕೋಟಿ 60 ಲಕ್ಷ ಸಂಪಾದನೆ ಮಾಡಿದ್ದೀರಾ. ನಾನು 3 ಕೋಟಿ ಸಾಲದಲ್ಲಿದ್ದೀನಿ. ನಾನು 3 ಕೋಟಿ ಹಾಕಿ ಹೋಟ್ಲು ಮಾಡಿ ನಿಮ್ಮ ಕೈ ಕೊಟ್ಟಿದ್ದೀನಿ, ತಗೊಳ್ರಪ್ಪ ಚೆನ್ನಾಗಿ ಮಾಡಿ ಅಂತ. ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ದುಡ್ದಿದ್ದೀರಾ, ಅದರಲ್ಲಿ 2 ಸಂಶಯ ಇಲ್ಲ. ನನ್ನ ದುಡ್ಡನ್ನೇ ನಾ ಅಲ್ಲಿ ಮಾಡಿದ ದುಡ್ಡನ್ನೇ ನೀವು ಖರ್ಚು ಮಾಡಿ ಮಜಾ ಮಾಡ್ತಾಯಿದ್ದೀರಾ. ಮಾಡಿ, ನಿಮಗೂ ಟೈಮ್ ಬರುತ್ತೆ, ನನಗೂ ಟೈಮ್ ಬರುತ್ತೆ. ಬಂದಾಗ ಮತ್ತೆ ಭೇಟಿಯಾಗೋಣ. ಕಳಕಳಿಯ ವಿನಂತಿ ಸಮಾಜ ಬಾಂಧವರಿಗೆ, ನನ್ನ ಅಕ್ಕ ತಂಗಿಯರಿಗೆ, ನನ್ನ ತಾಯಂದಿರಿಗೆ, ದಯವಿಟ್ಟು ನಿಮ್ಮ ಮಗ ಬಿಸ್ನೆಸ್ ಮಾಡ್ತಾಯಿದ್ರೆ, ಏನು ಬಿಸ್ನೆಸ್ ಮಾಡ್ತಾಯಿದ್ದಾನೆ, ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾನೆ, ದಯವಿಟ್ಟು ನೋಡಿ, ತಿದ್ದಿ. ನೀವು ತಿದ್ದಿದ್ದು ಸಮಾಜ ತಿದ್ದಂಗಾಗತ್ತೆ. ಒಂದು ಉತ್ತಮ ಬಿಸ್ನೆಸ್ಮನ್ ಹೊರಗಡೆ ಬಂದಂಗಾಗತ್ತೆ. ಅನ್ಯಾಯದ ಬಿಸ್ನೆಸ್ ಮಾಡಬೇಡಿ, ನಾನು ಕೇಳೋದಿಷ್ಟೇ, ದಯವಿಟ್ಟು. ಸೊ ಇದರಲ್ಲಿ ಯಾರಿಗಾದರೂ ನೋವಾಯಿದ್ದಾಗಲಿ ದಯವಿಟ್ಟು ಕ್ಷಮೆ ಇರಲಿ. ನನಗೇನು ಹೇಳಬೇಕನ್ನಿಸ್ತು ಹೇಳಿದೆ. ನನ್ನ ಕರ್ತವ್ಯ, ನನ್ನ ಮನಸ್ಸಿನ ಭಾರ ಕಮ್ಮಿ ಆಯಿತು. ಸೊ ನಾನು ಹೇಳಿಬಿಟ್ಟಿದ್ದೀನಿ. ಇನ್ನು ಬಿಟ್ಟಿದ್ದು ನಿಮಗೆ. ಸೊ ದೇವರಿಗೆ, ನಾನು ದೇವರನ್ನು ನಂಬ್ತೀನಿ. ಸೊ ನಾನು ನನ್ನ ಮಾತನ್ನು ಇಷ್ಟೊತ್ತು, ನನ್ನ ಕೊರತವನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಅಗೈನ್. ಥ್ಯಾಂಕ್ ಯು ವೆರಿ ಮಚ್, ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ ವ್ಯೂವರ್ಸ್, ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಹೋಪ್ಫುಲಿ ಐ ಆಮ್ ಲೀವಿಂಗ್ ಟುಡೇ. ಮನೆಗೆ ಹೊರಡ್ತಿದ್ದೀನಿ, ಆ ಖುಷಿಯಲ್ಲಿದ್ದೀನಿ. ಸೊ ಸಿಗೋಣ. ಥ್ಯಾಂಕ್ ಯು.